ನಗರಸಭೆ ಅನುದಾನದಲ್ಲಿ 2001ರಲ್ಲಿ ನಿರ್ಮಿಸಿರುವ ಮಳಿಗೆಗಳು. ನ್ಯೂಸ್ 24 ಭಾರತ್ ವರದಿ ಗಮನಿಸಿದ ನಗರಸಭೆ ತ್ವರಿತ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ವರದಿ ಗಮನಿಸಿ ತಕ್ಷಣ ಕ್ರಮ ಕೈಗೊಂಡ ನಗರಸಭೆ ಅಧಿಕಾರಿಗಳು ಕೂಡಲೇ ಮುಂದಿನ ಕಾರ್ಯಯೋಜನೆ ಬಗ್ಗೆ ಪರಿಶೀಲಿಸುವಂತಹ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ತರಕಾರಿ ಮಾರುಕಟ್ಟೆ ಮಳಿಗೆಯನ್ನ ನಗರಸಭೆ ಸಿಬ್ಬಂದಿ ಸ್ವಚ್ಛಗೊಳಿಸಿದರು. ಮುಂದಿನ ದಿನಗಳಲ್ಲಿ ವ್ಯಾಪಾರಿಗಳಿಗೆ ಅನುಕೂಲಕರ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಸಹ ಕೊಟ್ಟರು. ಸದ್ಯ ಸಮಸ್ಯೆ ಬೆಳಕಿಗೆ ತಂದಿದ್ದಕ್ಕೆ ಸಾರ್ವಜನಿಕರು ನ್ಯೂಸ್ 24 ಭಾರತ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಹುದಿನಗಳ ಸಮಸ್ಯೆ ಪರಿಹಾರ ಕಾರ್ಯಕ್ಕೆ ನಗರಸಭೆ ಮುಂದಾಗಿದೆ. ನ್ಯೂಸ್ 24 ಭಾರತ ಚಾನಲ್ದವರು ಒಳ್ಳೆ ಕೆಲಸ ಮಾಡ್ಯಾರ. ಇಲ್ಲಿ ನಗರಸಭೆಯವರು ಬೇಜವಾಬ್ದಾರಿಯಿಂದ ಭಾಳ ದಿನ ಹಂಗೆ ಗಲಿಭೆ ಆಗಿತ್ತು. ಇವಾಗ ಚಾನಲ್ದವ್ರು ಬಂದು ಒಳ್ಳೆ ಕೆಲಸ ಮಾಡಿ ನಗರಸಭೆದವರಿಗೆ ಮಾಹಿತಿ ಕೊಟ್ಟ ಮೇಲೆ ಅವರೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿದ್ರು. ಅವರೆಲ್ಲರಿಗೆ ಧನ್ಯವಾದಗಳು. ನಗರಸಭೆದವರೆಲ್ಲ ಸ್ವಚ್ಛ ಮಾಡಿದ್ದಾರೆ. ಇದಕ್ಕೆ ಅನ್ನೋದು ಜನರಿಗೆ ಅನುಕೂಲ ಆಗಲಿ ಅಂತ ಅನ್ನೋದು ಮುಂದಿನ ನಮ್ಮದು ಅಭಿಪ್ರಾಯ. ಇಲ್ಲಿ ನಗರಸಭೆಯ ತುಮಕೂರು ನಗರಸಭೆಯ ಇಲ್ಲಿ ವ್ಯಾಪ್ತಿಯಲ್ಲಿ ಬರುವ ಭಾಳ ಇಲ್ಲಿ ಗಲೀಜು ಪೂರ ಅವ್ಯವಸ್ಥೆ ಪೂರ ದುರ್ಘಟನೆ ಭಾಳ ಸಂಭವ. ಇಲ್ಲಿ ಎಲ್ಲ ಬಂದು ಇಲ್ಲಿ ಜನ ಎಲ್ಲ ಕಂಡಾಪಟ್ಟಿ ಗಲೀಜಿತ್ತು. ಅದರ ಪ್ರಕಾರ ನ್ಯೂಸ್ 24 ಭಾರತ್ನವರು ಇದು ಗಮನಿಸಿ ಇವರು ಪುರಸಭೆಯ ಎಲ್ಲ ಅಧಿಕಾರಿಗಳಿಗೆ ಹೇಳಿಕೊಂಡಿಸಿ ಇದು ಸ್ವಚ್ಛತೆ ಮಾಡಿದ್ದು ಭಾಳ ಖುಷಿಯಾಗ್ಯದ. ಇನ್ನು ಮುಂದೆ ಇದು ಕ್ರಮ ಎಚ್ಚರಿಕೆ ತಗೋಬೇಕಂತೇಳಿ ನಾವು ಭಾಳ ಇದರಲ್ಲಿದ್ದು ಭಾಳ ಖುಷಿಪಟ್ಟಿವಿ. ನಗರಸಭೆಯ ಅಧಿಕಾರಿಗಳಿಗೆ ಧನ್ಯವಾದಗಳು. ಹಾಗೂ ನ್ಯೂಸ್ 24 ಭಾರತ ಅವರಿಗೆ ಭಾಳ ಧನ್ಯವಾದಗಳನ್ನು ರೂಪಿಸೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಒಂದು ನಗರಸಭೆಯ ಒಂದು ವೇಣುಗೋಪಾಲ ಸ್ವಾಮಿ ಗುಡಿ ಇರ್ತಕ್ಕಂಥ ಮಳಿಗೆಗಳ ಒಂದು ಅವ್ಯವಸ್ಥೆ ಕುರಿತು 24 ನ್ಯೂಸ್ ವರದಿ ಮಾಡಿತ್ತು. ಅದಕ್ಕೆ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಇವತ್ತೇನಪ್ಪ ಅಂದ್ರೆ ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿ ಇವತ್ತು ಏನಂದ್ರೆ ಸಾರ್ವಜನಿಕ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಕಾರ್ಯ ಶ್ಲಾಘನೀಯ. ಹಾಗೆ 24 ನ್ಯೂಸ್ ಕಾರ್ಯ ಕೂಡ ಶ್ಲಾಘನೀಯ. ಯಾಕೆಂದರೆ ವರದಿಗಾರರು ಯಾಕಂದ್ರೆ ಬರೀ ನಾವು ಕರೆದಾಗ ವರದಿ ಮಾಡೋದಲ್ಲ, ತಾವೇ ಕೂಡ ಖುದ್ದು ನಿಂತು ಎಲ್ಲೆಲ್ಲಿ ನಾವು ವ್ಯವಸ್ಥೆಗಳು ಇರ್ತೇವೆ ಅಲ್ಲೆಲ್ಲಿ ವ್ಯವಹಾರ ಇರ್ತೇವೆ ಅದರ ಕುರಿತು ವರದಿ ಮಾಡಿದ್ದಕ್ಕಾಗಿ 24 ನ್ಯೂಸ್ ವರದಿಗಾರರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ಕಣ್ಣು ಕಿವಿ ಮೂಗು ಮುಚ್ಚಿ ಕೊಡುತ್ತ ಅಧಿಕಾರಿಗಳನ್ನ ಎಚ್ಚರಿಸೋ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯ ಕೆಲಸ. ಆ ನಿಟ್ಟಿನಲ್ಲಿ 24 ನ್ಯೂಸ್ ವರದಿ ಹೀಗೆ ಸಮಸ್ಯೆಗಳ ಅಗರ ವಿರುದ್ಧ ಹೋರಾಟ ಏನಪ್ಪ ಅಂದ್ರೆ ವರದಿ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಹೇಳ್ತೀನಿ. ಹಾಗೆ ನಗರಸಭೆ ಅಧಿಕಾರಿಗಳು ಇವತ್ತೇನು ಬರೀ ಸ್ವಚ್ಛ ಮಾಡಿದ್ರೆ ಸಾಲದು, ಆ ಒಂದು ಮಳಿಗೆಗಳನ್ನು ಸ್ವಚ್ಛಗೊಳಿಸಿ ಅವುಗಳನ್ನು ಉಪಯೋಗಕ್ಕಾಗಿ ಸಾರ್ವಜನಿಕ ಬಾಡಿಗೆ ರೂಪ ಇರೋ ಯಾವುದೇ ರೂಪ ಇರೋದು ಒಂದು ಮಳಿಗೆಗಳನ್ನು ಆ ಒಂದು ಕಾರ್ಯರೂಪಕ್ಕೆ ತರಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸುತ್ತೇನೆ. ಮತ್ತು ಕೆಲವು ರಸ್ತೆಗಳು ಮೊನ್ನೆ ಮಳೆಗೆ ಹಾಳಾಗಿ ಕೊಚ್ಚಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ 24 ನ್ಯೂಸ್ ವರದಿಗಾರರು ಬರೀ ಅಲ್ಲಿರ್ತಕ್ಕಂಥ ಒಂದು ರೋಡ್ಗಳ ದುರಸ್ತಿಗಾಗಿ ಒಂದು ವಿಡಿಯೋ ಮಾಡಿ ನಗರಸಭೆ ಗಮನಕ್ಕೆ ತಂದಾಗ ಕೂಡಲೇ ನಗರಸಭೆಗಳು ಎಚ್ಚೆತ್ತುಕೊಂಡು ನಗರಸಭೆ ಎಲ್ಲ ರಸ್ತೆಗಳನ್ನು ದುರಸ್ತಿ ಮಾಡಿರ್ತಕ್ಕಂಥ ಕೆಲಸ ಕೂಡ ಈ ಸಂದರ್ಭದಲ್ಲಿ ಇರುತ್ತದೆ. ಅದಕ್ಕೂ ಕೂಡ 24 ನ್ಯೂಸ್ನವರ ಕಾರ್ಯ ಶ್ಲಾಘನೀಯವಾಗಿದೆ. ನಗರಸಭೆ ಅಧಿಕಾರಿಗಳು ಬರೀ ವರದಿಗೆ ಅಷ್ಟೇ ಎಚ್ಚೆತ್ತುಕೊಳ್ಳೋದಲ್ಲ, ದಿನನಿತ್ಯ ತಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನು ಎಲ್ಲೆಲ್ಲಿ ರಸ್ತೆಗಳು ಕೆಟ್ಟು ಹಾಳಾಗಿವೆ ಅಂಥವು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸುತ್ತೇನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ.